ಕೆಲವೊಮ್ಮೆ ಜೀವನದಲ್ಲಿ ಕೆಲವು ಘಟನೆಗಳು ನಮ್ಮನ್ನು ತುಂಬ ನೋಯಿಸುತ್ತವೆ. ಒಂದು ಕ್ಷಣಕ್ಕೆ ಇನ್ನು ಮುಂದೆ ಏನೂ ಸರಿಯಾಗಲ್ಲ ಅನಿಸುತ್ತೆ. ಆದರೆ ನೆನಪಿಟ್ಟುಕೊಳ್ಳಿ, ಒಂದು ಕೆಟ್ಟ ಅಧ್ಯಾಯ ಅಂದರೆ ಇಡೀ ಜೀವನದ ಕತೆ ಮುಗಿದಿದೆ ಅಂತ ಅಲ್ಲ. ನೋವು ಬಂದಾಗ ನಿಮ್ಮನ್ನು ನೀವೇ ದೂಷಿಸಿಕೊಳ್ಳಬೇಡಿ. ನಮ್ಮ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಗೂ ನಾವು ಕಾರಣ ಅಂತ ಅಂದುಕೊಳ್ಳಬೇಡಿ. ಕೆಲವು ವಿಷಯಗಳು ನಮ್ಮ ಕೈಯಲ್ಲಿರಲ್ಲ, ಆದರೆ ಆ ಘಟನೆಗಳ ನಂತರ ನಾವು ಹೇಗೆ ಮುಂದೆ ಸಾಗಬೇಕು ಅನ್ನೋದು ನಮ್ಮ ಕೈಯಲ್ಲಿದೆ. ಎಲ್ಲರಿಗೂ ನಿಮ್ಮ ಕತೆ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ನಿಮ್ಮ ನೋವು ನಿಮಗೆ ಗೊತ್ತು, ನಿಮ್ಮ ಹೋರಾಟ ನಿಮಗೆ ಗೊತ್ತು. ಪ್ರತಿಯೊಬ್ಬರಿಗೂ ನಿಮ್ಮ ಜೀವನದ ಎಕ್ಸ್ಪ್ಲನೇಷನ್ ಕೊಡಬೇಕಾದ ಅಗತ್ಯವಿಲ್ಲ. ಕೆಲವೊಮ್ಮೆ ಮೌನವೇ ನಮ್ಮ ಉತ್ತರ. ಮತ್ತೆ ನಿಮ್ಮನ್ನೇ ನೀವು ಕಟ್ಟಿಕೊಳ್ಳಿ. ಒಂದು ದಿನದಲ್ಲಿ ಜೀವನ ಬದಲಾಗಲ್ಲ. ಪ್ರತಿದಿನ ಒಂದು ಸಣ್ಣ ಹೆಜ್ಜೆ ಇಡಿ. ನಿಮ್ಮ ಕೆಲಸದ ಕಡೆ ಗಮನ ಕೊಡಿ, ನಿಮ್ಮ ಕನಸುಗಳ ಕಡೆ ಗಮನ ಕೊಡಿ. ನಿಮ್ಮನ್ನು ನಂಬಲು ಮತ್ತೆ ಕಲಿಯಿರಿ. ನಿಮ್ಮ ಭವಿಷ್ಯ ಇನ್ನೂ ನಿಮ್ಮ ಮುಂದೆ ಇದೆ. ಇವತ್ತು ಕಷ್ಟವಾಗಿರಬಹುದು, ಆದರೆ ಇವತ್ತಿನ ನೋವಿನಿಂದ ನಿಮ್ಮ ನಾಳೆಯನ್ನು ನಿರ್ಧರಿಸಬೇಡಿ. ನಿಮ್ಮ ಕಥೆಯಲ್ಲಿ ಇನ್ನೂ ತುಂಬ ಸುಂದರವಾದ ಪುಟಗಳು ಬರೆಯಬೇಕಿವೆ. ಜೀವನದಲ್ಲಿ ಒಂದು ಬಾಗಿಲು ಮುಚ್ಚಿದಾಗ ಅದೇ ಅಂತ್ಯ ಅಂತ ಅಂದುಕೊಳ್ಳಬೇಡಿ. ಕೆಲವೊಮ್ಮೆ ದೇವರು ನಮ್ಮನ್ನು ಇನ್ನೊಂದು ದಾರಿಯ ಕಡೆ ಕರೆದೊಯ್ಯುತ್ತಿರುತ್ತಾನೆ. ಈ ನೋವು ನಿಮ್ಮನ್ನು ಮುರಿಯಲು ಬಂದಿಲ್ಲ, ನಿಮ್ಮನ್ನು ಇನ್ನಷ್ಟು ಗಟ್ಟಿಯಾಗಿಸಲು ಬಂದಿದೆ. ನೀವು ಮತ್ತೆ ನಿಮ್ಮನ್ನೇ ಕಟ್ಟಿಕೊಳ್ಳುತ್ತಿರುವಿರಿ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ದರೂ ನಿಮ್ಮ ಮೇಲಿನ ನಂಬಿಕೆಯನ್ನು ಮಾತ್ರ ಕಳೆದುಕೊಳ್ಳಬೇಡಿ. ಇದು ಪಾಸಿಟಿವ್ ಪಾತ್ ಕನ್ನಡ. ಈ ಮಾತು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಹೊಸ ಪಾಸಿಟಿವ್ ಥಾಟ್ ಜೊತೆ ಸಿಗೋಣ. ಧನ್ಯವಾದಗಳು.